ಮಧ್ಯಂತರ ಬೇಲ್ಗೆ ಸಿಟಿ ರವಿ ಪರ ವಕೀಲರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಮಧ್ಯಂತರ ಬೇಲ್ಗೆ ಸಿಟಿ ರವಿ ಪರ ವಕೀಲರು ಮನವಿಯನ್ನು ಮಾಡಿಕೊಂಡಿರುವಂತಹದ್ದು. ಈಗಾಗಲೇ ಲೈಂಗಿಕ ಕಿರುಕುಳ, ಮಹಿಳೆಯ ಘನತೆಗೆ ಧಕ್ಕೆ ತಂದಂತಹ ಕೇಸ್ಗಳನ್ನು ರಿಜಿಸ್ಟರ್ ಮಾಡಲಾಗಿದೆ, ಎಫ್ಐಆರ್ ದಾಖಲಾಗಿದೆ. ಈಗ ಮಧ್ಯಂತರ ಬೇಲ್ ಕೊಡಬೇಕು ಅಂತ ಹೇಳಿ ಸಿಟಿ ರವಿ ಪರ ವಕೀಲರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ನ್ಯಾಯಾಧೀಶರಿಂದ ಯಾವ ರೀತಿಯ ಸೂಚನೆ, ಆದೇಶ ಹೊರಬೀಳುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ನಿರ್ಮಾಣವಾಗ್ತಾ ಇದೆ. ನಾನ್ ಬೇಲೆಬಲ್ ಕೇಸ್ಗಳನ್ನು ಹಾಕಿರುವಂತಹದ್ದು ಸಿಟಿ ರವಿ ಅವರ ವಿರುದ್ಧ. ಪ್ರಮುಖವಾಗಿ ಬಿಎನ್ಎಸ್ ಸೆಕ್ಷನ್ 75, 79 ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸಿಟಿ ರವಿ ವಿರುದ್ಧ ನಾನ್ ಬೇಲೆಬಲ್ ಕೇಸನ್ನು ಹಾಕಿದ್ದಾರೆ ಪೊಲೀಸರು. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕೊಟ್ಟಂತಹ ದೂರಿನ ಅನ್ವಯ ಈ ಕೇಸನ್ನು ಹಾಕಲಾಗಿದೆ. ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ. ಎಫ್ಐಆರ್ ದಾಖಲಾಗ್ತಾ ಇದ್ದ ಹಾಗೆ ತತ್ಕ್ಷಣಕ್ಕೆ ಸಿಟಿ ರವಿ ಅವರನ್ನು ಅರೆಸ್ಟ್ ಮಾಡುವಂತಹ ಕೆಲಸ ಆಗಿತ್ತು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರ ಎದುರು ಸಿಟಿ ರವಿ ಅವರನ್ನು ಪ್ರೆಸೆಂಟ್ ಮಾಡಲಾಗಿದೆ. ಮತ್ತೊಂದು ಕಡೆ ಸಿಟಿ ರವಿ ಪರ ವಕಾಲತ್ತನ್ನು ವಹಿಸಿಕೊಂಡಿರುವಂತಹ ವಕೀಲರು ಸಿಟಿ ರವಿ ಅವರಿಗೆ ಮಧ್ಯಂತರ ಜಾಮೀನನ್ನು ಮಂಜೂರು ಮಾಡಬೇಕು ಅಂತ ಹೇಳಿ ನ್ಯಾಯಾಧೀಶರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈಗ ನ್ಯಾಯಾಧೀಶರ ಆದೇಶ ಏನಾಗಿರುತ್ತೆ ಅನ್ನೋದು ಕುತೂಹಲ. ಇವತ್ತು ಒಂದು ವೇಳೆ ಬೇಲ್ ಸಿಗದೆ ಹೋದ್ರೆ 12 ದಿನಗಳ ಕಾಲ ಜೈಲಿನಲ್ಲಿಯೇ ಸಿಟಿ ರವಿ ಅವರು ಇರಬೇಕಾಗುತ್ತೆ. ಕಾರಣ ನಾಳೆ ಮತ್ತು ನಾಡಿದ್ದು ಸರ್ಕಾರಿ ರಜೆ ಇದೆ. ಹಾಗಾಗಿ ಇವತ್ತು ಮಧ್ಯಂತರ ಜಾಮೀನು ಸಿಕ್ಕಿದ್ದೇ ಆದ್ರೆ ಸಿಟಿ ರವಿ ಅವರಿಗೆ ಕೊಂಚ ರಿಲೀಫ್. ಇಲ್ಲದಿದ್ರೆ ಸೋಮವಾರದವರೆಗೂ ಕೂಡ ಮತ್ತೆ ಕಾಯಲೇಬೇಕಾದಂತಹ ಪರಿಸ್ಥಿತಿ ಇರುವಂತಹದ್ದು. ಈಗ ಬೆಳಗಾವಿಯ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ಸಹಜವಾಗಿಯೇ ಖಾಕಿ ಸರ್ಪಗಾವಲನ್ನು ನಿರ್ಮಾಣ ಮಾಡಲಾಗಿದೆ. ಮತ್ತೊಂದು ಕಡೆ ಬಿಜೆಪಿಯ ನಾಯಕರುಗಳ ಆಗಮನ ಕೂಡ ಆಗಿದೆ. ಈ ಎಲ್ಲದರ ನಡುವೆ ನ್ಯಾಯಾಧೀಶರ ಎದುರು ಸಿಟಿ ರವಿ ಅವರನ್ನು ಹಾಜರುಪಡಿಸಲಾಗಿದೆ. ಒಂದು ಕಡೆ ತಮ್ಮ ಮೇಲಾದಂತಹ ಒಂದಿಷ್ಟು ವಿಚಾರಗಳು, ತಡರಾತ್ರಿ ಆದಂತಹ ಬೆಳವಣಿಗೆಗಳು, ಪೊಲೀಸರ ವರ್ತನೆ, ಸಚಿವರ ಹೇಳಿಕೆ ಎಲ್ಲವನ್ನೂ ಕೂಡ ನ್ಯಾಯಾಧೀಶರ ಗಮನಕ್ಕೆ ತರುವಂತಹ ಕೆಲಸವನ್ನ ಸ್ವತಃ ಸಿಟಿ ರವಿ ಅವರೇ ಮಾಡಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಮಧ್ಯಂತರ ಜಾಮೀನನ್ನ ಸಿಟಿ ರವಿ ಅವರಿಗೆ ಮಂಜೂರು ಮಾಡಬೇಕು ಅಂತ ಹೇಳಿ ಸಿಟಿ ರವಿ ಪರ ವಕಾಲತ್ತನ್ನು ವಹಿಸಿಕೊಂಡಿರುವಂತಹ ನ್ಯಾಯಾಧೀಶರು ನ್ಯಾಯಾಲಯಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈಗ ಏನಾಗುತ್ತೆ, ಮಧ್ಯಂತರ ಜಾಮೀನು ಸಿಗುತ್ತಾ, ಏನು ಎತ್ತ ಅನ್ನೋದು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಮಧ್ಯಂತರ ಬೇಲ್ಗೆ ಸಿಟಿ ರವಿ ಪರ ವಕೀಲರಿಂದ ಮನವಿಯಾಗಿದೆ. ಈಗ ಅರ್ಜಿ ವಿಚಾರಣೆ ಆಗ್ತಾ ಇರುವಂತಹದ್ದು. ಕೆಲವೇ ಕ್ಷಣಗಳಲ್ಲಿ ಆದೇಶ ಹೊರಬೀಳುತ್ತೆ. ಆ ಆದೇಶ ಏನಾಗಿರುತ್ತೆ ಅನ್ನುವಂತಹ ಕುತೂಹಲ. ನಿನ್ನೆ ಸಂಜೆಯಿಂದಲೂ ಕೂಡ ಕುಂದಾನಗರಿ ಬೆಳಗಾವಿಯಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳು, ಸುವರ್ಣಸೌಧದಲ್ಲಾಗ್ತಾ ಇರುವಂತಹ ಡೆವಲಪ್ಮೆಂಟ್ಸ್ಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಮೊದಲು ಅಧಿವೇಶನದಲ್ಲಿ ಅಂಬೇಡ್ಕರ್ ವಿಚಾರಕ್ಕೆ ಮಾತಿನ ಜಟಾಪಟಿ, ಅದಾದ ಮೇಲೆ ಅಸಂವಿಧಾನಿಕ ಪದ ಬಳಕೆ ಮಾಡಿದ್ದಾರೆ ಅಂತ ಹೇಳಿ ಸಿಟಿ ರವಿ ಅವರ ಮೇಲೆ ಆರೋಪ, ಅದಾದ ಮೇಲೆ ಸಭಾಪತಿಗಳಿಗೆ ದೂರು, ಅದಾದ ಮೇಲೆ ಹಿರೇಬಾಗೇವಾಡಿ ಪೊಲೀಸರಿಗೆ ಹೋಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ದೂರನ್ನು ಕೊಡ್ತಾರೆ. ದೂರು ಕೊಟ್ಟ ಕೆಲವೇ ಕ್ಷಣಗಳಲ್ಲಿ ಎಫ್ಐಆರ್ ದಾಖಲಾಗುತ್ತೆ. ಎಫ್ಐಆರ್ ದಾಖಲಾದ ಕೆಲವೇ ಕ್ಷಣಗಳಲ್ಲಿ ಸಿಟಿ ರವಿ ಅವರ ಬಂಧನ ಆಗಿದೆ. ನಿನ್ನ ಹೆಣ ಚಿಕ್ಕಮಗಳೂರಿಗೂ ಕೂಡ ಹೋಗಲ್ಲ ಅಂಥೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ನನಗೆ ಧಮಕಿ ಹಾಕಿದ್ರು ಅಂಥೇಳಿ ನ್ಯಾಯಾಧೀಶರ ಗಮನಕ್ಕೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರು ತಂದಿದ್ದಾರೆ. ಸುವರ್ಣಸೌಧದ ಕಾರಿಡಾರ್ನಲ್ಲಿ ಸಚಿವೆ ನನಗೆ ಜೀವ ಬೆದರಿಕೆ ಹಾಕಿದ್ರು ಅಂಥೇಳಿ ಸಚಿವೆಯ ವಿರುದ್ಧ ಮತ್ತೊಂದು ಆರೋಪವನ್ನ ಮಾಡಿದ್ದಾರೆ. ನಿನ್ನನ್ನು ನೋಡಿಕೊಳ್ತೇನೆ ಅಂಥೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಜೊತೆಗೆ ಡಿಕೆ ಶಿವಕುಮಾರ್ ನನಗೆ ಧಮಕಿ ಹಾಕಿದ್ರು. ಇದರಿಂದ ನಾನು ವಿಚಲಿತನಾದೆ, ಇದರಿಂದ ನಾನು ಗಲಿಬಿಲಿ ಆದೆ ಅನ್ನುವಂತಹ ವಿಚಾರವನ್ನು ಕೂಡ ಸಿಟಿ ರವಿ ಅವರು ನ್ಯಾಯಾಧೀಶರ ಗಮನಕ್ಕೆ ತಂದಿರುವಂತಹದ್ದು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಸಿಟಿ ರವಿ ಅವರಿಗೆ ಮಧ್ಯಂತರ ಜಾಮೀನನ್ನು ಮಂಜೂರು ಮಾಡಬೇಕು ಅಂತ ಹೇಳಿ ಸಿಟಿ ರವಿ ಪರ ವಕೀಲರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈಗ ಏನಾಗಿರುತ್ತೆ ಕೋರ್ಟ್ನ ಆದೇಶ ಅನ್ನುವಂತಹ ಕುತೂಹಲ ಇದೆ. ಬಿಎನ್ಎಸ್ ಸೆಕ್ಷನ್ 75, 79 ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸೆಕ್ಷನ್ 75 ಲೈಂಗಿಕ ಕಿರುಕುಳ ಕೇಸ್ ಆಗಿದ್ದು, ಮಹಿಳೆಯ ವಿರುದ್ಧ ಅಶ್ಲೀಲ ಪದ ಬಳಕೆಗೆ 3 ವರ್ಷದವರೆಗೂ ಕೂಡ ಶಿಕ್ಷೆ ಇದೆ. ಇನ್ನು ಬಿಎನ್ಎಸ್ ಸೆಕ್ಷನ್ 79 ಮಹಿಳೆಯ ಘನತೆಗೆ ಧಕ್ಕೆ ತಂದಂತಹ ಕೇಸ್ ಆಗಿದೆ. ಮಹಿಳೆಯನ್ನ ಅವಮಾನಿಸುವ ಉದ್ದೇಶದಿಂದ ನಿಂದನೆ ಮಾಡಿದ್ರೆ 3 ವರ್ಷದ ಶಿಕ್ಷೆ ಹಾಗೂ ದಂಡ ವಿಧಿಸಲಿಕ್ಕೆ ಅವಕಾಶ ಇದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಸಿಟಿ ರವಿ ಅವರು ಆ ರೀತಿಯ ಪದವನ್ನು ನಾನು ಬಳಕೆ ಮಾಡಿಲ್ಲ, ಅದೆಲ್ಲವೂ ಕೂಡ ಕಪೋಕಲ್ಪಿತ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ.
ಜೊತೆಗೆ ನಿನ್ನೆ ತಡರಾತ್ರಿ ಆದಂತಹ ಬೆಳವಣಿಗೆ, ಪೊಲೀಸರ ವರ್ತನೆ ಎಲ್ಲವನ್ನೂ ಕೂಡ ನ್ಯಾಯಾಧೀಶರ ಗಮನಕ್ಕೆ ತರುವಂತಹ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಸಿಟಿ ರವಿ ಅವರಿಗೆ ಮಧ್ಯಂತರ ಜಾಮೀನನ್ನು ಕೊಡಬೇಕು ಅಂತ ಹೇಳಿ ಅವರ ಪಲಾವು ವಕಾಲತ್ತನ್ನು ವಹಿಸಿಕೊಂಡಿರುವಂತಹ ವಕೀಲರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಟಿ ರವಿ ಅವರ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ. ಒಂದು ವೇಳೆ ಬೆಳಗಾವಿಯ ಜಿಲ್ಲಾ ಕೋರ್ಟ್ ಜಾಮೀನನ್ನು ನಿರಾಕರಿಸಿದ್ದೇ ಆದರೆ ಮತ್ತೆರಡು ದಿನಗಳ ಕಾಲ ಕಾಯಲೇಬೇಕಾದಂತಹ ಪರಿಸ್ಥಿತಿ. ಕಾರಣ ನಾಳೆ ಮತ್ತು ನಾಡಿದ್ದು ಸರ್ಕಾರಿ ರಜೆ ಇದೆ. ಹಾಗಾಗಿಯೇ ಜೈಲಿನಲ್ಲಿಯೇ ಕಾಲವನ್ನು ಕಳೆಯಬೇಕಾಗುತ್ತೆ. ಅದಾದ ಮೇಲೆ ಜಿಲ್ಲಾ ನ್ಯಾಯಾಲಯದ ಆದೇಶವನ್ನು ಪ್ರಶ್ನೆ ಮಾಡಿ ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ. ಈಗ ಸದ್ಯಕ್ಕೆ ಸಿಟಿ ರವಿ ಅವರಿಗೆ ಟೆನ್ಷನ್ ಇರುವಂತಹದ್ದು ಮಧ್ಯಂತರ ಜಾಮೀನು ಸಿಗುತ್ತೋ ಇಲ್ವೋ ಅಂತ ಹೇಳಿ. ಕಾರಣ ನಾನ್ ಬೇಲಬಲ್ ಕೇಸ್ನ ಅಡಿಯಲ್ಲಿ FIR ಅನ್ನು ದಾಖಲು ಮಾಡಿದ್ದಾರೆ. ಲೈಂಗಿಕ ಕಿರುಕುಳ ಮತ್ತು ಮಹಿಳೆಯ ಘನತೆಗೆ ಧಕ್ಕೆ ತಂದಿರುವಂತಹ ಆರೋಪವನ್ನು ಮಾಡಿರುವಂತಹದ್ದು. ಲಕ್ಷ್ಮಿ ಹೆಬ್ಬಾಳ್ಕರ್ ಕೊಟ್ಟಂತಹ ದೂರಿನ ಅಡಿಯಲ್ಲಿ ಈ FIR ದಾಖಲಾಗಿ ಕೆಲವೇ ಕ್ಷಣಗಳಲ್ಲಿ ಅವರನ್ನು ಬಂಧಿಸಲಾಗಿದೆ. ಈಗ ಬೆಳಗಾವಿಯ ಜಿಲ್ಲಾ ನ್ಯಾಯಾಲಯಕ್ಕೆ ನ್ಯಾಯಾಧೀಶರ ಎದುರು ಅವರನ್ನು ಪ್ರೆಸೆಂಟ್ ಮಾಡಲಾಗಿದೆ. ಮತ್ತೊಂದು ಕಡೆ ಪರ ವಿರೋಧ ದೊಡ್ಡ ಮಟ್ಟದ ಪ್ರತಿಭಟನೆಗಳು ಕೂಡ ಹೊರಗೆ ವ್ಯಕ್ತವಾಗ್ತಾ ಇರುವಂತಹದ್ದು.